ವಿಠಲ ವಿಠಲ ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ನೀವು ಮಂತ್ರ ಅಂತ ಶಾಂತಮ್ಮ ಅಲ್ವಾ? ಹೌದು, ನೀನ್ ಯಾರಮ್ಮ? ನಾನು ಗಂಡುಗಲಿ ವಂಶ ರಂಗಮ್ಮ ಚಂಪಾ. ಓ ಚಂಪಾ, ಚೆನ್ನಾಗಿದ್ಯಮ್ಮ. ನಿಮ್ಮತ್ತೆ ರಂಗಮ್ಮ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ಹೌದು, ಆ ಜಾತಿ ಅದೇನೋ ಪಾಲಿಟಿಕ್ಸು ರಾಜಕೀಯ ಅಂತೆಲ್ಲ ಹೇಳ್ತಾ ಇದ್ಲು. ಏನಾಯ್ತಾ ವಿಷಯ? ಅಯ್ಯೋ, ಟಿಕೆಟ್ ಸಿಗ್ಬೇಕಲ್ಲ. ಟಿಕೆಟ್ ಸಿಕ್ಕರು ಜನಬಲ ಇರ್ಬೇಕಲ್ಲ. ಜನಬಲ ಇದ್ರು ಹಣಬಲ ಇರ್ಬೇಕಲ್ಲ. ಹೌದು, ಸಂಸಾರದಲ್ಲಿ ಹೇಗಿದ್ದಾಳೆ? ಆ ಅಮ್ಮ ಮದ್ವೆ ಆಗಿರೋದೇ ವೇಸ್ಟ್. ಅಂದ್ರೆ ಗಂಡ ಹೆಂಡತಿರ ಮಧ್ಯೆ ಹೊಂದಾಣಿಕೆನೇ ಇಲ್ವಾ? ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರ್ಗೆ ಎಳಿತಂತೆ. ಸಂಸಾರದ ನೊಗಕ್ಕೆ ಎತ್ತು ಕೋಣನ ಹೂಡಿದ್ರೆ ಸಂತೋಷ ಎಲ್ಲಿ ಉಳಿಯತ್ತೆ? ಅಂದ್ರೆ ಇನ್ನೂ ಸರಿ ಹೋಗ್ಲಿಲ್ವಾ? ಏನೇನು ಸರಿ ಹೋಗಿಲ್ಲ. ಯಾರಿಗೂ ನೆಮ್ಮದಿನೂ ಇಲ್ಲ, ಯಾರಿಗೂ ಅನುಕೂಲನೂ ಆಗ್ತಾ ಇಲ್ಲ. ಪಾಪ ನಮ್ಮ ಯಜಮಾನ್ರು ಯಾವಾಗ ನೋಡಿದ್ರು ಹೆಂಡತಿ ಹಿಂದೆನೆ ಅಲಿತಿರ್ತಾರೆ. ಆದ್ರೂ ಏನು ಪ್ರಯೋಜನ ಇಲ್ಲ. ನೀವ್ ಯಾಕೆ ಒಂದ್ಸತಿ ನಮ್ಮ ಮನೆಗೆ ಬಂದು ಆ ಜಾಚಿ ಅಂತ ಬೆಂಡೆತ್ಬಾರ್ದು? ನೀನ್ ಯಾವಾಗ ಹೇಳ್ತೀಯೋ ಆವಾಗ ಬಂದು ಸರಿಯಾಗಿ ಬೆಂಡೆತ್ತೀನಿ. ಗುಡ್ ಮಾರ್ನಿಂಗ್. ಅಭಿ, ನಿಮ್ಗೆ ಯಾರೇ ಹೇಳಿದ್ದು ನನಗೆ ಗುಡ್ ಮಾರ್ನಿಂಗ್ ಹೇಳೋಕೆ? ಮಾರ್ನಿಂಗ್ ಆಗಿದೆಲ್ಲ, ಇನ್ಮೇಲೆ ಎಲ್ಲ ಗುಡ್ ಆಗತ್ತೆ ಬಿಡಿ. ಯಾರಿಗೆ ಗುಡ್ ಆಗುತ್ತೆ? ನೀವು ಮನ್ಸು ಮಾಡಿದ್ರೆ ನನ್ಗೆ ಗುಡ್ ಆಗತ್ತೆ. ಗುಡ್ಡು ಆಗಲ್ಲ, ಬೆಡ್ಡಲ್ಲಿ ಜಾಗನೂ ಸಿಗಲ್ಲ. ಹೆಂಡತಿ ಗುಡ್ ಮಾರ್ನಿಂಗ್ ಹೊಡಿಲಿಲ್ಲ ಅಂದ್ರೆ ಹೇಗ್ರಿ? ನೀವೇನು ಹೇಳೋದ್ ಬೇಕಾಗಿಲ್ಲ. ಬೆಳಕು ಬಂದ ತಕ್ಷಣ ಮಾರ್ನಿಂಗ್ ಆಗುತ್ತೆ ಅಂತ ನನ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅಂದ್ರೆ ಹೇಳೋದ್ ಬೇಡ ಅಂತೀರಾ? ಬೇಡವೇ ಬೇಡ. ಯಾವತ್ ನಿಮ್ ಮುಖ ನೋಡ್ತೀನೋ ಅವತ್ ಪೂರ್ತಿ ನಾನು ಡಲ್ ಆಗಿರ್ತೀನಿ. ಮುಖನ ನೋಡಿದ್ರೆ ನನ್ಗೆ ಒಂಥರ ಅಲರ್ಜಿ. ಸೀಮೆಗಿನ ಸೊಸೆನಮ್ಮ ನೀನು. ಬೆಳಿಗ್ಗೆ ಎದ್ದ ತಕ್ಷಣ ಗಂಡನ ಮುಖ ನೋಡ್ದೆ ಇನ್ ಯಾರ ಮುಖ ನೋಡ್ತೀಯ? ಮಲಗಲ್ಲಿರೋ ಮಂಗನ ಮುಖ ನೋಡ್ತೀಯ? ಅದ್ ಹಾಗಲ್ಲ ಅತ್ತೆ. ಒಂದ್ 2-3 ಸಲ ಇವ್ರ ಫೇಸ್ ನೋಡ್ಕೊಂಡು ಹೋದಾಗ ಕೆಲ್ಸನೇ ಆಗ್ಲಿಲ್ಲ. ಮಗನೇ, ಕೇಳಿಸ್ಕೊಂಡು ಸುಮ್ನೆ ನಿಂತಿದೀಯಲ್ಲೋ, ದಬಾಯಿಸು. ಅಯ್ಯೋ, ಅವ್ರವ್ರ ಅನುಭವ, ನಾನೇನ್ ಮಾಡಕ್ಕಾಗತ್ತೆ? ಯಾಕೆ ಹೀಗಾಗ್ತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ವೇ? ಅತ್ತೆ, ತುಂಬಾ ವರ್ಷಗಳ ಹಿಂದೆ ನಿಮ್ ಸೊಸೆ ಯಾರೋ ಮಂತ್ರ ಮಾಡಿದ ಅಲರ್ಜಿ ಪುಡಿನ ತಿಂದಿದ್ದಾರೆ. ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಏನ್ ಹೇಳ್ತಾ ಇದೀಯ ನೀನು? ನೀವ್ ಮರ್ತಿರ್ಬೋದು, ಆದ್ರೆ ನಾನ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದೇನು ಅಂತ ಸರಿಯಾಗಿ ಮೊದಲೇ ಮಂತ್ರ ಮಾಡಿದ ಅಲರ್ಜಿ ಪುಡಿ ತಿಂದಾಗಿಂದ ನಿಮ್ ಸೊಸೆಗೆ ಗಂಡಿನ ಮೇಲೆ ಅಲರ್ಜಿ ಶುರುವಾಗಿದೆ. ನಿನ್ನೆ ನಂಗೆ ಮಂತ್ರ ತಂತ್ರ ಕಲ್ತಿರೋ ಶಾಂತಮ್ಮ ಸಿಕ್ಕಿದ್ರು. ಅವರೇ ಹೇಳಿದ್ರು ಜಾಜಿ ಅವ್ರಿಗೆ ಮಂತ್ರ ಮಾಡಿರೋ ಅಲರ್ಜಿ ಪುಡಿ ಕೊಟ್ಟಿದ್ದು ನಾನೇ ಅಂತ. ಹೌದೇನ್ರಿ? ಹಬಿ, ನಿಮ್ಮನ್ ಕಂಡ್ರೆ ನಂಗೆ ಅಂತ ಅಲರ್ಜಿ ಏನಿಲ್ಲ. ಈ ಚಂಪಾ ಸುಳ್ ಟಾಕ್ ಮಾಡ್ತೀರ. ಹೌದಾ? ಹಾಗಿದ್ರೆ ನಾಳೆನೆ ಶಾಂತಮ್ಮನ್ನ ಕರ್ಸಿ ನಿಜ ಏನು ಅಂತ ನಿರೂಪಿಸ್ತೀನಿ. ಬನ್ನಿ ಶಾಂತಮ್ಮ ಅವರು. ಚಂಪಾ, ಯಾರ ಈ ಶಾಂತಮ್ಮ ಅಂದ್ರೆ? ಅದೆಲ್ಲ ನಿನಗೆ ಯಾಕೆ? ನಿಮ್ ಜಾಜಿ ಅತ್ಗೆಯವ್ರನ್ನ ಕರಿ, ಅವರೇ ಇವ್ರನ್ನ ಗುರ್ತು ಹಿಡಿತಾರೆ. ಜಾಜಿ ಅತ್ಗೆ ನಿಮ್ಮ ನೋಡಕ್ಕೆ ಅಂತ ಶಾಂತಮ್ಮ ಸೈಲೆಂಟ್ ಆಗಿ ಬಂದ್ ಕೂತಿದ್ದಾರೆ. ಬೇಗ ಬನ್ನಿ. ಶಾಂತಮ್ಮ ಅವ್ರೆ, ನಾನು ಗೊತ್ತು, ನೀವಿಬ್ರು ದಂಡ ಪಿಂಡಗಳು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವಿಬ್ರು ದಂಡ ಪಿಂಡಗಳು ಅಂತ ನಿಮ್ಗೂ ಗೊತ್ತಾಗೋಯ್ತಾ? ನನಗೇನು, ಇಡೀ ಕರ್ನಾಟಕಕ್ಕೆ ಗೊತ್ತು. ಶಾಂತಮ್ನವರು, ತುಂಬಾ ದಿನಗಳ ಹಿಂದೆ ನಾನು ನಿಮ್ನ ಮೀಟ್ ಮಾಡಿದ್ದೆ. ನೀವು ನನಗೆ ಒಳ್ಳೇದಾಗ್ಲಿ ಅಂತ ಬ್ಲೆಸ್ ಮಾಡಿದ್ರಿ. ಆಶೀರ್ವಾದ ಇನ್ನು ಚಾಲ್ತಿಯಲ್ಲಿ ಇದೆಯಮ್ಮ. ಈ ಯಂತ್ರ ಮಂತ್ರ ಶಾಂತಮ್ಮನ ನೆನಪು ಇನ್ನ ಇದೆಯಾ? ಎಸ್ ಐ ರಿಮೆಂಬರ್. ನೀನು ರಾಜಕೀಯದಲ್ಲಿ ಹೈಟ್ ಆಗಿ ಬೆಳಿಬೇಕು. ಬೆಳೆಯೋದಕ್ಕೆ ಅಂತ ಒಂದ್ ಪುಡಿ ಇದೆ. ನಾನು ರಾಜಕೀಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ಬೇಕು, ಅದಕ್ಕೂ ಪುಡಿ ಸಿಗುತ್ತೆ. ಜುಟ್ಟು ಸುಮ್ನಿರ್ಬೇಕು, ಇಲ್ಲ ಅಂದ್ರೆ ಮಂತ್ರ ಹಾಕಿ ನಿನ್ನೆ ಜುಟ್ಟು ಜಾಮ್ ಮಾಡಿ ಕಾಮನ್ ಬಿಲ್ ಮಾಡ್ಬಿಡ್ತೀನಿ. ಜಾತಿ, ನೀನು ಏಕಾಗ್ರತೆ ಬೇಕು ಅಂತ ಹೇಳ್ತಿದ್ದೆ. ಎಸ್ ಐ ರಿಮೆಂಬರ್. ಆಗ ನಾನು ನಿನ್ಗೊಂದು ಪುಡಿನ ಮಂತ್ರಿಸ್ಕೊಟ್ಟಿದ್ದೆ. ಎಸ್ ಆ ಪುಡಿನ ನಾನು ತಗೊಂಡಿದ್ದೆ. ನೀವ್ ಹೇಳಿದ್ರಿ ನನಗೆ ಪೊಲಿಟಿಕ್ಸ್ ಅಲ್ಲಿ ತುಂಬಾ ಒಳ್ಳೇದಾಗುತ್ತೆ ಅಂತ. ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ವಿವರಿಸಿ ಹೇಳ್ಬಾರ್ದಾ? ಡಾಕ್ಟರ್ ರೋಗಿಗಳಿಗೆ ಔಷಧಿ ಕೊಡ್ಬೇಕಾದ್ರೆ ರೋಗ ವಾಸಿ ಆಗೋದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದನ್ನ ವಿವರಿಸಿ ಹೇಳ್ತಾರೆ. ಹಾಗೆ ಈ ಪುಡಿ ಬಗ್ಗೆ ನೀವು ಇನ್ನೊಂದ್ ಸ್ವಲ್ಪ ವಿವರಿಸಬಾರ್ದಾ? ನಾನೆಲ್ಲ ಹೇಳೇ ಕೊಟ್ಟಿದ್ದೆ, ಸ್ವಲ್ಪ ನೆನಪು ಮಾಡ್ಕೋ ಜಾತಿ. ನೆನ್ಪಾಗ್ತಿಲ್ವಲ್ಲ? ಅಲ್ಲಿ ನೋಡು, ಎಲ್ಲ ನೆನಪಿಗೆ ಬರುತ್ತೆ. ಕಲ್ಕತ್ತಾ ಕಾಳಿಕಾ ಮಾತೆ, ಅಕ್ಕಿಹಳ್ಳಿ ಅಡ್ಡಿ ಲಕ್ಕಮ್ಮ, ಈ ಜಾತಿಗೆ ಒಳ್ಳೆ ಬುದ್ಧಿ ಕೊಡಮ್ಮ. ಶಾಂತನವ್ರೆ, ನಾನ್ ಲೈಫ್ ಅಲ್ಲಿ ಶೈನ್ ಆಗ್ಬೇಕು, ಪಾಲಿಟಿಕ್ಸ್ ಅಲ್ಲೂ ಶೈನ್ ಆಗ್ಬೇಕು.
ಮಿನಿಸ್ಟರ್ ಆಗ್ಬೇಕು. ನಾನು ಕಾಲೇಜ್ ಮುಗಿದ್ಮೇಲೆ ಇದೇ ಆಗ್ಬೇಕು ಅಂತ ನಾನು ಡ್ರೀಮ್ ಕಾಣ್ತಾ ಇರ್ತೀನಿ. ನೀನಿನ್ನು ಚಿಕ್ಕವಳು, ಮದುವೆ ಆಗಿಲ್ಲ, ಮುಂಜಿ ಆಗಿಲ್ಲ. ನೀನು ಪಾಲಿಟಿಕ್ಸ್ ಅಲ್ಲಿ ಮುಂದುವರಿಬೇಕು ಅಂದ್ರೆ ಹಾಗೆ ಮಾಡ್ಕೊಡ್ತೀನಿ. ಶಾಂತಮ್ನವ್ರೆ, ನಾನು ಪಾಲಿಟಿಕ್ಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯೋ ಹಾಗೆ ನೀವೇನಾದ್ರೂ ಮಾಡ್ಲೇಬೇಕು. ಮದುವೆ, ಸಂಸಾರ, ಮಕ್ಕಳು? ನೋ, ಓನ್ಲಿ ಪಾಲಿಟಿಕ್ಸ್. ನಾನು ಮಿನಿಸ್ಟರ್ ಆಗ್ಬೇಕು ಅನ್ಕೊಂಡಿದೀನಿ. ಮದ್ವೆ ಆಗಿಲ್ಲ ಅಂದ್ರೆ ಜೈಲಲಿತಾ ತರ ಚೀಫ್ ಮಿನಿಸ್ಟರ್ ಆಗ್ಬೋದು. ನೀನು ಮನಸ್ಸಿನಲ್ಲಿ ಏನ್ ಅನ್ಕೊಂಡಿದ್ಯೋ ಅದನ್ನ ನೆನೆಸ್ಕೊಂಡು ಈ ಪುಡಿನ ಬಾಯ್ಗೆ ಹಾಕೋ. ನೀನೀಗ ರಾಜಕೀಯ ಮಾತ್ರ ಯೋಚನೆ ಮಾಡ್ಬೇಕು. ಸಂಸಾರ ಗಿಂಸಾರ ಅನ್ನೋದು ಮರ್ತು ಬಿಡ್ಬೇಕು. ರಾಜಕೀಯ ವಿಷಯ ಮಾತ್ರ ನೆನಪಲ್ಲಿಟ್ಕೋಬೇಕು. ಅಂದ್ರೆ ಗಂಡ ಅನ್ನೋ ಪದ ನಿನಗೆ ಅಲರ್ಜಿ ಆಗ್ಬೇಕು. ಓಕೆ. ಹೇಗೂ ನನಗ್ ಮದ್ವೆ ಇಷ್ಟ ಇಲ್ಲ. ನಾನ್ ಮದ್ವೆ ಮಾಡ್ಕೊಳ್ಳೋದೇ ಇಲ್ಲ. ನೀನು ರಾಜಕೀಯದಲ್ಲಿ ಚೆನ್ನಾಗಿ ಬೆಳಿತೀಯ. ಆದ್ರೆ ಒಂದು ವಿಷಯ ತಿಳ್ಕೊ, ರಾಜಕೀಯದಲ್ಲೂ ಇರ್ಬೇಕು, ಸಂಸಾರದಲ್ಲೂ ಇರ್ಬೇಕು ಅಂದ್ರೆ ನೀನು ಇಬ್ಬಂದಿ ಆಗ್ಬಿಡ್ತೀಯ. ಓ ಮೈ ಗಾಡ್, ನನಗೆ ಈಗ ಗೊತ್ತಾಯ್ತು. ಶಾಂತಮ್ಮ ಅವತ್ ಪುಡಿ ಕೊಟ್ಟಾಗ ಹೇಳಿದ್ಲು, ರಾಜಕೀಯನ ಮಾತ್ರ ತಗೋ, ಇನ್ನು ಉಳಿದಿದ್ದನ್ನೆಲ್ಲ ಮರ್ತ್ ಬಿಡು ಅಂತ. ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಸ್ತಿದೆ. ಏನ್ ತಪ್ಪು ಮಾಡಿದ್ರಿ ಚಾಚಿ ಅದಕ್ಕೆ? ನಿಮ್ ಅಣ್ಣನ ಮ್ಯಾರೇಜ್ ಮಾಡ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಈಗ ಗೊತ್ತಾಯ್ತಾ? ಆ ಪುಡಿ ತಗೊಂಡ್ಮೇಲೆ ಗಂಡನ ಬಗ್ಗೆ ಅಲರ್ಜಿ ಶುರು ಆಗುತ್ತೆ ಅಂತ ಹೇಳಿದ್ದು ಈಗ ನೆನ್ಪಾಯ್ತಾ? ರಾಜಿ, ಒಂದನ್ನ ಪಡ್ಕೋಬೇಕಾದ್ರೆ ಇನ್ನೊಂದನ್ನ ಕಳ್ಕೋಬೇಕಾಗತ್ತೆ. ರಾಜಕೀಯನ ಪಡ್ಕೊಂಡೆ, ಸಂಸಾರನ ಕಳ್ಕೊಂಡೆ. ಶಾಂತಮ್ಮನವ್ರೆ, ಸ್ವಲ್ಪ ರಿಪೇರಿ ಮಾಡಕ್ಕಾಗತ್ತಾ? ಈ ಯಂತ್ರ ಮಂತ್ರದಲ್ಲಿ ರಿಪೇರಿ ಮಾಡಕ್ ಆಗಲ್ಲ. ನೀನು ಈಗ ಇಬ್ಬಂದಿ, ಸಂಸಾರದಲ್ಲಿ ಬಂದಿ, ರಾಜಕೀಯದಲ್ಲಿ ಚಿಂದಿ. ರಾಮ, ನನ್ನ ಸೊಸೆ ಹಿಂದೆ ಇಷ್ಟೊಂದು ವಿಷಯ ಅಡಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗಂಡನೇ ಬೇಡ ಅಂದ ಮೇಲೆ ಸಂಸಾರ ಯಾಕೆ? ಅದಕ್ಕೆ ಹಿರಿಯರು ಹೇಳೋದು, ಹುಡುಗಿ ಬಗ್ಗೆ ಹಿಂದೆ ಮುಂದೆ ವಿಚಾರಿಸಿ ಮದುವೆ ಮಾಡಿ ಅಂತ. ಏನು ವಿಚಾರಿಸದೆ ನನಗೆ ಕೊಟ್ಟು ಬಿಟ್ರಲ್ಲ, ಈಗ ಅನ್ಭವಿಸ್ತಿರೋದು ಯಾರು? ಮಗನೇ, ಸ್ವಲ್ಪ ಯೋಚನೆ ಮಾಡು. ಇಂಥವಳನ್ನ ಮನೇಲಿ ಇಟ್ಕೊಂಡು ನಾವು ಬೆಳೆಸ್ಬೇಕಾ? ಕರೆಕ್ಟ್ ಆಗಿ ಹೇಳಿದ್ರಿ ಅತ್ತೆ. ಗಂಡನೇ ಅಲರ್ಜಿ ಅನ್ನೋರು ಈ ಮನೇಲಿ ಇದ್ದೇನ್ ಪ್ರಯೋಜನ? ಮಗನೇ, ಈ ಹೆಂಡತಿ ನಿನಗೆ ಯಾವತ್ತೂ ಸಿಗೋಲ್ಲ. ತವಳ ಮನೆಗೆ ಅಟ್ಟು ಬಿಡ. ಶಾಂತಮ್ಮನವ್ರೆ, ಏನೋ ಗ್ರಾಚಾರ ಮದುವೆ ಆಗೋಯ್ತು. ನನಗೂ ಜಾಜಿ ಅವ್ರ ಮೇಲೆ ಪ್ರೀತಿ ಹುಡ್ತು, ಅವ್ರಿಗೂ ನನ್ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಯಾವ್ದಾದ್ರು ಒಂದ್ ಪುಡಿ ಕೊಡ್ಬಾರ್ದ? ಮುರಿದ ಮರದ ತುಂಡನ್ನ ಒಂದ್ ಮಾಡಕ್ಕಾಗತ್ತಾ? ರಿಮಿಟ್ ಹೊಡೆದ್ರೆ ಒಂದಾಗತ್ತಲ್ಲ. ಜಾಜಿಗೆ ರಿಮಿಟ್ ಹೊಡೆಯಕ್ಕಾಗಲ್ಲ. ಇನ್ನು ಎಷ್ಟ್ ದಿನ ಹೀಗೆ? ನಾನು ಕೊಟ್ಟ ಪುಡಿಗೆ 30 ವರ್ಷ ಆಯಸ್ಸಿದೆ. 30 ವರ್ಷ ಆಯಸ್ ಕಳೆದು ಹೋದ ಮೇಲೆ ಸಂಸಾರ ಸರಿ ಹೋಗುತ್ತೆ. ಅಲ್ಲಿವರೆಗೂ ನಿನ್ಗೆ ನಿನ್ ಹೆಂಡತಿ ಪ್ರೀತಿ ಸಿಗಲ್ಲ. ನೀನಿವಳನ್ನ ಮರ್ತು ಬಿಡು. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ. ನೀನು ನಿನ್ನುಲಿಯೋದು, ಕಾಫಿ ಕೊಡೋ ಆಟನೋ ಎಲ್ಲ ಚೆನ್ನಾಗಿದೆ. ನನ್ನ ಬಗಾಲ ಕೊಡು. ನಾನ್ ಇಲ್ಲೇ ಪಕ್ಕದಲ್ಲಿ ಕೂರ್ತಿರೋದು ಕಣ್ಣು ಕಾಣಿಸ್ತಿಲ್ವೇನೆ? ಕಾಣಿಸ್ತಾ ಇದೆಯಲ್ಲ. ಮತ್ತೆ ನಮಗ್ ಕಾಫಿ ಕೊಡಕ್ಕೆ ಏನ್ ನಿನ್ಗ್ ರೋಗ? ಗಂಡನ ಬಗ್ಗೆ ಅಲರ್ಜಿ ಇರೋ ಹೆಂಡತಿಗೆ ಕಾಫಿ ತಿಂಡಿ ಕೊಟ್ಟು ಸಾಕಾಗಲ್ಲ ಅಂತ ನಾನ್ ಹೇಳ್ತಿಲ್ಲ, ಅತ್ತೆಯವ್ರು ಹೇಳ್ತಿದ್ದಾರೆ. ರಾಮ, ನಾನ್ ಯಾವಾಗ ಹೇಳಿದ್ನೆ? ಮುಂದೆ ಹೇಳ್ತಿರಲ್ಲ ಅತ್ತೆ, ಅದಕ್ಕೆ ಈಗ್ಲೇ ಹೇಳ್ಬಿಟ್ಟೆ. ಹಾಳಾಗೋಗ್ಲಿ ಆ ಕಾಫಿನ ನಮ್ಗಾರು ಕೊಡೆ. ಹೇಳಿ ಕೇಳಿ ನೀವು ಜಾಜಿಯರ್ ಪಟ್ಟ ಶಿಷ್ಯಂದ್ರು. ನಿಮ್ಮನ್ ಸಾಕ್ ಏನ್ ಪ್ರಯೋಜನ ಅಂತ ನಾನ್ ಹೇಳ್ತಿಲ್ಲ, ಅತ್ತೆಯವ್ರು ಹೇಳ್ತಾ ಇದಾರೆ. ಮುಂದಕ್ಕೆ ಹಾಗೆ ಹೇಳ್ತೀನಿ ಅನ್ಕೊಂಡೇನೆ, ಹೇಳಲ್ಲ ಕಣೆ. ಹೇಳ್ಬೇಕು, ಇಲ್ಲಾಂದ್ರೆ ನಿಮ್ಗೂ ಕಾಫಿ ತಿಂಡಿ ಎಲ್ಲ ಬಂದು. ಒಂದು ತಿಳ್ಕೊಳ್ಳಿ, ಮೇನ್ ಸ್ವಿಚ್ ಕಿತ್ ಹಾಕಿದ್ಮೇಲೆ ಉಳಿದ ಸ್ವಿಚ್ ಗಳು ಕೆಲಸ ಮಾಡಲ್ಲ. ಅಲ್ಲಪ್ಪ, ಇವತ್ತಲ್ಲ ನಾಳೆ ನಮ್ಮ ಅಣ್ಣನ ಸಂಸಾರ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಜಾಜಿಯತ್ಗೆ ಅಣ್ಣನ ಮೇಲೆ ಅಲರ್ಜಿ ಬಂದ್ಬಿಟ್ಟಿದೆ. ಆ ಪುಡಿ ಪವರ್ 30 ವರ್ಷ ಅಂತೆಪ್ಪ. 30 ವರ್ಷ ಆದ್ಮೇಲೆ ಅಣ್ಣನ ಮೇಲೆ ಪ್ರೀತಿ ಬಂದ್ರೆಷ್ಟು ಬಿಟ್ರೆಷ್ಟು. ಅಷ್ಟರಲ್ಲಿ ಜಾಜಿ ಅವರು ಜಾಜಿ ಅಜ್ಜಿ ಆಗಿರ್ತಾರೆ. ಮೂಗ್ ಮೇಲೆ ಒಂದು ಕನ್ನಡಕ, ಕಿವಿಗೊಂದು ಹಿಯರಿಂಗ್ ಏಡು, ಕೈಗೊಂದು ಕೋಲ್ ಬಂದಿರುತ್ತೆ. ಅದಕ್ಕೆಪ್ಪ ನಾನ್ ಹೇಳ್ತಾ ಇರೋದು, ಇನ್ ಮುಂದೆ ಜಾಜಿಯತ್ಗೆ ಸಹವಾಸಕ್ಕೆ ಹೋಗ್ಬೇಡಿ. ಇಷ್ಟೆಲ್ಲ ಆದ್ಮೇಲೂ ಈ ಆಸ್ತಿ ನಮಗ್ ಪಾಲ್ ಸಿಗುತ್ತೆ ಅಂತ ನನ್ಗೆ ಅನ್ನಿಸ್ತಾನೆ ಇಲ್ಲ. ನನಗೂ ಹಾಗೆ ಅನಿಸ್ತಿದೆ ಕಣಮ್ಮ. ನಾವೆಲ್ಲ ಮನ್ಲಿದ್ರು ಮನೆಯಿಂದ ಆಚೆ ಹಾಕಿಸ್ಕೊಂಡಿರೋರ್ ತರ ಇದೀವಿ. ಅಂದ್ರೆ ನಾನ್ ಯಾವ ಕೆಲ್ಸಕ್ಕೂ ಬಾರದೇ ಇರೋಳು ಅಂತ ನೀವೆಲ್ಲ ಅನ್ಕೊಂಡಿದೀರಾ? ಮತ್ತೇನೇನ್ರಿ, ಗಂಡನ ಬಗ್ಗೆ ಅಲರ್ಜಿ ಇರೋ ಹೆಂಡತಿಗೆ ಇನ್ನೇನಿರುತ್ತೆ ಕೆಲ್ಸ? ಆ
ಪುಡಿಗೆ 30 ವರ್ಷದ ಆಯಸ್ ಮುಗಿಯೋವರೆಗೂ ನಿಮಗ್ ಪ್ರೀತಿ ಹುಟ್ಟಲ್ಲ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರಿಗೆ ಇನ್ನೊಂದ್ 2-3 ಮದ್ವೆ ಆಗಿರುತ್ತೆ. ನೀವು ಅಜ್ಜಿಯಾಗಿ ಯಾವ್ದಾದ್ರು ಮೂಲೆಯಲ್ಲಿ ಕುತ್ಕೊಂಡು ಕೆಮ್ಮಕ್ಕೂ ಶಕ್ತಿ ಇರಲ್ಲ ಅಂತ ನಾನ್ ಹೇಳ್ತಿಲ್ಲ, ಅತ್ತೆಯವ್ರು ಹೇಳ್ತಿದಾರೆ. ನಮ್ಮ ಮುಂದಕ್ಕೆ ಹೇಳಿದ್ರು ಹೇಳ್ಬಹುದಮ್ಮ. ನನಗೂ ಕಾಫಿ ತಿಂಡಿ ಎಲ್ಲ ಕೊಡ್ಬೇಕು, ಯಾವ್ದ್ರಲ್ಲೂ ಕಮ್ಮಿ ಆಗೋಗಿಲ್ಲ. ಫಲ ಕೊಡದೆ ಇರೋ ಮರಕ್ಕೆ ನೀರು ಗೊಬ್ಬರ ಯಾರಾದ್ರೂ ಹಾಕ್ತಾರ ಅಂತ ಕೇಳ್ಕೊಂಡ್ ಬನ್ನಿ. ಅವ್ರು ಹಾಕ್ತಾರೆ ಅನ್ನೋದಾದ್ರೆ ನೀವ್ ಕೇಳಿದನ್ನೆಲ್ಲ ಕೊಡ್ತೀನಿ ಅಂತ ನಾನ್ ಹೇಳ್ತಿಲ್ಲ, ಅತ್ತೆಯವ್ರು ಹೇಳ್ತಿದ್ದಾರೆ. ಮಗನೇ ಏನು ಮಾಡ್ತಾ ಇದೀಯೋ? ಏಕಾಗ್ರತೆ, ಸಂಸಾರ ಮರಿಬೇಕು, ಹೆಂಡತಿನ ಮರಿಬೇಕು ಅಂತ ಧ್ಯಾನ ಮಾಡ್ತಾ ಇದ್ದೀನಿ. ನನ್ನ ಧ್ಯಾನಕ್ಕೆ ಭಂಗ ತಂದ್ರೆ ರೌರವ ನರಕಕ್ಕೆ ಹೋಗ್ತೀರಾ, ಹೊರಗಿನಿಂದ. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಏಕಾಗ್ರತೆ ಅಂತೆ ವೈ? ನಿಮ್ಮನ್ನ ಮರೆಯಕ್ಕೆ. ಅಭಿ, ಡು ಯು ವಾಂಟ್ ಟು ಫರ್ಗೆಟ್ ಮೀ? ಗೆಟ್ ಮಿ ಫೈಲ್ ಆದ್ಮೇಲೆ ಫಾರ್ಗೆಟ್ ಮಿ ತಾನೆ. ಬದ್ದು ಬಿಟ್ಲ, ಇಲ್ಲೇನ್ ನಡೀತಾ ಇದೆ? ಜಾಜಿಯವರೇ, ನಿಮ್ಮ ಪ್ರೀತಿ ಪಾಂಡುರಂಗನಿಗೆ ಇನ್ನು 30 ವರ್ಷ ಸಿಗೋದಿಲ್ಲ ಅನ್ನೋದು ಅವನಿಗೆ ಮನದಟ್ಟಾಗಿದೆ. ಅದಕ್ಕೆ ನಿಮ್ನ ಮರಿಬೇಕು ಅಂತ ಅವನು ತಪಸ್ ಮಾಡ್ತಾ ಇದ್ದಾನೆ. ಇದಕ್ಕೆ ಚಂಪಾಳ ಕುಮ್ಮ ಕೂಡ ಇದೆ. ಅಭಿ ಏನಾದ್ರೂ ನನ್ನ ಮರ್ತ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವೇ? ನೀನು ಅವನ ಪಕ್ಕದಲ್ಲಿ ಕೂತು ಭಜನೆ ಮಾಡಮ್ಮ, ಮಕ್ಕಳಾಗ್ತವೆ. ವಾಟ್? ಭಜನೆ ಮಾಡಿದ್ರೆ ಮಕ್ಕಳಾಗುತ್ತಾ? ನಾನು ಗ್ಯಾರಂಟಿ ಕೊಡ್ತೀನಿ. ನೋಡೋಣ, ಹಾಗಿದ್ರೆ ಬೇಡ. ಅಯ್ಯೋ, ನಿನ್ನಂಥವಳಿಗೆ ಮನೆ ಯಾಕೆ ಬೇಕು? ನನ್ನ ಮಗ ಯಾಕೆ ಬೇಕು? ನೀನ್ ಈ ಮನೆಯಲ್ಲಿ ಇದ್ಲು ನಮ್ಮ ಪಾಲಿಗೆ ಇಲ್ಲ. ಜಾಜಿಯವರೇ, ಯಾವುದೇ ಕಾರಣಕ್ಕೂ ಪಾಂಡುರಂಗ ಸತತವಾಗಿ 24 ಗಂಟೆ ಅವನ ತಪಸ್ಸನ್ನ ಮುಂದುವರಿಸಬಾರ್ದು. ಹಾಗೇನಾದ್ರೂ ಅವನ ತಪಸ್ಸು ಮುಗಿಸಿದೆ ಆದ್ರೆ ಅವನು ನಿಮ್ನ ಮರೆಯೋದು ಗ್ಯಾರಂಟಿ. ಏನ್ ಮಾಡೋದು? ಏನಾದ್ರೂ ಐಡಿಯಾ ಕೊಡ್ರು? ಸುಮ್ನೆ ಐಡಿಯಾ ಕೊಡೋದು ನಮ್ಮ ಜಾಯಮಾನನೇ ಅಲ್ಲ ಜಾಜಿಯವರೇ. ಹೆಂಗ್ ಯೋಗ್ಯತೆ ನನಗ್ ಗೊತ್ತಿಲ್ವೇನ್ರು? ಟೇಕ್ ದಿಸ್ 200, ಗಿವ್ ದಟ್ ಐಡಿಯಾ. ಜಾಜತ್ಕಿ, ನಿಮಗೆ ಮೇನಕೆ ವಿಶ್ವಾಮಿತ್ರ ಕಥೆ ಗೊತ್ತು ತಾನೆ? ಗೊತ್ತು. ಏನಾಯ್ತು? ಮೇನಕೆಗೆ ಮಗು ಆಯ್ತು. ಆದ್ರೆ ಅದಕ್ಕಿಂತ ಮುಂಚೆ ಏನಾಯ್ತು? ವಿಶ್ವಾಮಿತ್ರ ತಪಸ್ಸು ಮಾಡ್ತಿರ್ತಾನೆ. ಆಗ ಮೇನಕೆ ಸ್ವರ್ಗದಿಂದ ಇಳಿದು ಬರ್ತಾಳೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಶುರುವಾಗುತ್ತೆ. ಮೇನಕೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ವಿಶ್ವಾಮಿತ್ರ ಅದನ್ನ ನೋಡ್ತಾ ಇದ್ದಾನೆ. ಡ್ಯಾನ್ಸು, ನೋಟ. ವಿಶ್ವಾಮಿತ್ರನ ಮನಸ್ಸು ವಿಚಲಿತವಾಗುತ್ತೆ. ಅವನು ಮೇನಕೆಯ ಮೋಹದ ವಶದಲ್ಲಿ ಬೀಳ್ತಾನೆ. ತಪಸ್ಸು ಭಂಗ ಆಗುತ್ತೆ. ನೀವು ಹಾಗೆ ಮಾಡಬೇಕು, ಬಾವನ ತಪಸ್ಸನ್ನ ಕೆಡಿಸಬೇಕು. ಜಾಜಕ್ಕೆ ಎಲ್ಲೋದ್ರೆ? ಮೇನಕೆ ಗೆಟಪ್ ಹಾಕೊಂಡ್ ಬರೋಕೆ. ಅಣ್ಣಯ್ಯ, ಏನಿದು ಬೆಳಗ್ಗೆ ಬೆಳಗ್ಗೆನೆ ಧ್ಯಾನ ಕೂತ್ಬಿಟ್ಟಿದ್ಯಾ? ಸುಮ್ನೆ ಇರೇ. 24 ಗಂಟೆ ಅವ್ರು ಧ್ಯಾನ ಮಾಡಿದ್ರೆ ಅವ್ರು ಗೆದ್ಬಿಡ್ತಾರೆ. ಏನ್ ಗೆದ್ಬಿಡ್ತಾರೆ? ಸಂಸಾರನ್ ಗೆಲ್ತಾರೆ, ಹೆಂಡತಿನ್ ಗೆಲ್ತಾರೆ. ಆಮೇಲೆ ಅವ್ರಿಗೆ ಏನು ಬೇಕಾಗಲ್ಲ. ಅಣ್ಣಯ್ಯ, ತೊಂದ್ರೆ ಕೊಡ್ಬೇಡ ಕಣೆ. ಈಗ ಅವ್ರಿಗೆ ಏನು ಕೆಲ್ಸಲ್ಲ, ಸುಮ್ನೆ ಬಾ. ಯಾಕ್ರಿ ಧ್ಯಾನ ಮಾಡಕ್ಕೆ ಬಿಡ್ತಿಲ್ವಲ್ಲ? ಅಭಿ, ನಾನು ನಿಮ್ಮನ್ನ ತುಂಬಾ ಲವ್ ಮಾಡ್ತೀನಿ. ನಿಮ್ಮೇಲೆ ನನ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಅಲ್ಲಿ ಅಲರ್ಜಿ ಪುಡಿ ಕೆಲಸ ಮಾಡ್ತಿದೆ, ನೀವು ನನಗೆ ಸಿಗಲ್ಲ. ನೋ ಹಬಿ, ಯಾವ ಅಲರ್ಜಿ ಪುಡಿನೂ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನ ನಾನ್ ಪ್ರೂವ್ ಮಾಡ್ತೀನಿ. ಹಬಿ, ನೀವಿಲ್ದೆ ನಾನಿಲ್ಲ. ನೀವೆಲ್ಲೋ ನಾನಲ್ಲೇ, ಈ ಜೀವ ನಿಮ್ಮಲ್ಲೇ. ಹಬಿ, ಯು ಆರ್ ಮೈ ಒನ್ ಅಂಡ್ ಓನ್ಲಿ ಲವ್ಲಿ ಹಸ್ಬೆಂಡ್. ಅಯ್ಯೋ ಶಿವನೇ,
ನನ್ನ ಧ್ಯಾನ ಭಂಗವಾಯ್ತಲ್ಲ. ಅಭಿ ನಾನು ಇರ್ಬೇಕಾದ್ರೆ ನೀವು ಕೂತ್ಕೊಂಡು ಧ್ಯಾನ ಮಾಡ್ತಿದ್ರೆ ಏನ್ ಚೆನ್ನಾಗಿರುತ್ತೆ. ಮತ್ತೇನು ಮಾಡಲಿ? ಬನ್ನಿ ನನ್ ಜೊತೆಗೆ. ಎಲ್ಲಿಗೆ? ರೂಮ್ಗೆ ಹೋಗಿ. ರೂಮ್ಗೆ ಹೋಗಿ ನಾನು ನೀವು ಕಿಟಕಿ ಬಾಗ್ಲು ಹಾಕೊಂಡು ಎದುರು ಬದ್ರು ಕೂತ್ಕೊಂಡು ಚೌಕ ಬರೋಣ. ಅದನ್ನೇ ಆಡೋಣ. ಆಟ 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 ಬೇರೆ ಕಡೆ ತಿರುಗಬಹುದು. ಬನ್ನಿ. Oh my God! What a surprise! ಅಭಿ ಏನಿದೆಲ್ಲ? ಈ ಪರಿಸರ ನೋಡಿದ್ರೆ ಗೊತ್ತಾಗಲ್ವಾ? ನೀವು ಈ ಸಿನಿಮಾಗಳಲ್ಲಿ ಫಸ್ಟ್ ನೈಟ್ ಸೀನ್ ನೋಡಲ್ವಾ? ಅಭಿ ಅಂತ ಸೀನ್ ಇರೋ ಸಿನಿಮಾಗಳಿಗೆ ನಾನು ಹೋಗೋದೇ ಇಲ್ಲ. ತಪ್ಪು, ಅದೇ ತಪ್ಪು. ಹೋಗ್ಬೇಕು, ಅಂತ ಸೀನುಗಳನ್ನ ನೋಡ್ಕೊಳ್ಬೇಕು, ಅದನ್ನ ಸಂಸಾರದಲ್ಲಿ ಅಳವಡಿಸ್ಬೇಕು, ವಂಶನ ಬೆಳೆಸ್ಬೇಕು, ನೀವು ಹೆಣ್ಣಾಗಬೇಕು. What do you mean? ಅಂದ್ರೆ ಪರಿಪೂರ್ಣ ಮಹಿಳೆ ಆಗ್ಬೇಕು ಅಂದ್ರೆ ಇದೆಲ್ಲ ಆಗ್ಬೇಕು ಅಂದೆ. ತಗೊಳ್ಳಿ ಹಾಲು. ಅಭಿ ಇಷ್ಟು ದಿನಕ್ಕೆ ನಾನು ಕುಡಿಯಕ್ ಹಾಲು ತಂದ್ಕೊಟ್ರಲ್ಲ, ನಂಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಅಭಿ. ನೀವಿನ್ ಹೊರಡಿ. ನಾನು ಹೋದ್ರೆ ನಮ್ಮ ಮಾತೋಶ್ರೀ ರಂಗಮ್ಮನ ಆಸೆ ಈಡೇರೋದಾದ್ರೂ ಹೇಗೆ? ಏನ್ ಆಸೆ ಇದೆಯಾ ಅವ್ರಿಗೆ? ಮೊಮ್ಮಗುನ ಎತ್ತಿ ಆಡಿಸ್ಬೇಕು ಅನ್ನೋ ಆಸೆ ಇದೆ. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಜುಮ್ ಜುಮ್ ಮಾಯಾ ಜುಮ್ ಜುಮ್ ಮಾಯಾ ತಂದ್ರೆ ಹೃದಯ ಗಾಯ. ಅಭಿ ನನ್ನ ಮನಸ್ಸು ಸೋಲ್ತಾ ಇದೆ, ನಿನ್ ಕಡೆನೆ ವಾಲ್ತಾ ಇದೆ. ವಾಲಿ ಬಿಡಿ, ಬಿದ್ರೆ ಹಿಡ್ಕೊಳಕ್ಕೆ ನಾನಿದ್ದೀನಲ್ಲ. ಅಭಿ ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ತುಂಬಾ ಆನಂದ ಆಗ್ತಾ ಇದೆ. ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇನ್ನು ಏನೇನೇನೇನೋ ಆಗ್ತಾ ಇದೆ. ಏನೇನೋ ಆಸೆ. ಅಭಿ ನಿಂತಿದ್ದೀರಾ? ಬನ್ನಿ ನನ್ನ ಪಕ್ಕ ಕೂತ್ಕೊಳ್ಳಿ. ಹೊಸ ಜೀವನದಲ್ಲಿ ಹೊಸ ಅನುಭವಗಳೇ ಆಗ್ತಾ ಇದೆಯಲ್ಲ. 30 ವರ್ಷ ಆದ್ಮೇಲೆ ಕಾಶಿನಾಥ್ ಅವರ ಅನುಭವ ಸಿನಿಮಾ ರಿಲೀಸ್ ಆದಕ್ಕೂ ಸಾರ್ಥಕ ಆಯ್ತು. ಅಭಿ ಬರೀ ಮಾತಲ್ಲೇ ಟೈಮ್ ವೇಸ್ಟ್ ಮಾಡ್ಬಿಡಿ. ನಿಮ್ಗೊಂದು ಗುಟ್ಟು ಹೇಳ್ತೀನಿ, ಕಣ್ ಮುಚ್ಕೊಳ್ಳಿ. ಜಾಜಿ, ನೀನೇನಾದ್ರೂ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿಯೋ ನಿನ್ನ ರಾಜಕೀಯ ಜೀವನ ಖತಮ್ ಮಾಡ್ಬಿಡುತ್ತೆ. ಎಲೆಕ್ಷನ್ ಅಲ್ಲಿ ಠೇವಣಿನೂ ಸಿಗಲ್ಲ, ನೀನು ಮಿನಿಸ್ಟ್ರು ಆಗಲ್ಲ. ಯಾರೋ ದೂತ ಬಾಯಿ ಮುಚ್ಚೋ ಕೂತ. ಅಭಿ ನೀವಿಲ್ಲಿ ಇದ್ರೆ ತುಂಬಾ ತಪ್ಪಾಗ್ಬಿಡತ್ತೆ. ಹೊರಡಿ. ಬೆಡ್ ಮೇಲೆ ಕೂತ್ಕೊಂಡು ಆಡೋ ಮಾತಾ ಇದು. ಅಭಿ ಹೊರಡಿ. ಅದು ಜಿಮ್ ಕೆಳಗೆ ಆಯಿಂಟ್ಮೆಂಟ್ ಇದೆ, ಕೊಟ್ರೆ ಹಚ್ಕೊಂಡು ಹೋಗ್ತೀನಿ. ಆಯಿಂಟ್ಮೆಂಟ್ ಅನ್ನೋದು ಕೊಟ್ರೆ ಪರ್ಮನೆಂಟ್ ಆಗಿ ಸಿಮೆಂಟ್ ತರ ಇಲ್ಲೇ ಕಚ್ಕೊಂಡ್ಬಿಡ್ತೀರಾ. ಹೊರಡಿ. Oh my God! ಯಾಕೆ ನೋಗ್ತಿದ್ಯಾ? ಆಯ್ತಾ, ಮಕ್ಕ ಮಂಗಳಾರತಿ ಮಾಡಿಸ್ಕೊಂಡಿದ್ದು. ಏನೋ ಬದ್ಲಾಗ್ತೀನಿ ಅಂತ ಹೇಳಿದ್ರಪ್ಪ. ಬದ್ಲಾಗೋ ಆಸಾಮಿನೇ ಅಲ್ಲ. ಸುಮ್ನೆ ನೀವ್ ಇಲ್ದಿರೋ ಆಸೆಗಳನ್ನೆಲ್ಲ ಇಟ್ಕೋಬೇಡಿ. ಸಾಸಿವೆ ಡಬ್ಬದಲ್ಲಿ ತಾಳಿ ರೆಡಿ ಇದೆ. ಒಂದ್ ಒಳ್ಳೆ ಮುಹೂರ್ತ ನೋಡಿ ನನ್ ಕುತ್ತಿಗೆ ಕಟ್ಬಿಡಿ. ಹೌದು ಮಗನೇ, ಜಾತಿ ಬಗ್ಗೆ ಇಲ್ಲದೆ ಇರೋ ಆಸೆ ಇಟ್ಕೊಂಡಿರೋ ನಿನಗೆ ಅನ್ಯಾಯ ಆಗ್ಬಾರ್ದು. ಇವಳು ನಿನಗೆ ಇಷ್ಟ ಇಲ್ಲ ಅಂದ್ರೆ ನಿನಗೆ ಯಾರು ಇಷ್ಟ ಇದೆ ಹೇಳು, ನಾನು ಅವಳನ್ನ ಮದುವೆ ಮಾಡಿಸ್ತೀನಿ. ಅತ್ತೆ, ನಾನ್ ಕ್ಯೂನಲ್ಲಿ ನಿಂತ್ರೆ ನಿಮ್ ಕಣ್ಣಕ್ ಕಾಣಲ್ವಾ? ನಿನ್ನ ನನ್ನ ಮಗ ಒಪ್ತಾ ಇಲ್ವಲ್ಲ. ನಿಮಗ್ ಒಪ್ಸೋದಕ್ಕೆ ಏನ್ ಧಾಡಿ? ನನಗೀಗ ನಿದ್ದೆ ಬರ್ತಾ ಇದೆ, ಇಬ್ರು ಜಾಗ ಖಾಲಿ ಮಾಡಿ. ಏನು ಯಜಮಾನ್ರೆ, ಅಡ್ಗೆ ಮನೆಗ್ ಬನ್ನಿ, ಕೆನೆ ಕಾಫಿ ಮಾಡ್ಕೊಡ್ತೀನಿ. ಅಯ್ಯೋ, ಕಾಫಿ ಕುಡಿಯೋ ಟೈಮ್ ಏನೇ ಇದು? ಸರಿ, ನಿಮ್ಗೆ ಏನ್ ಬೇಕೋ ಹೇಳಿ, ಅದನ್ನೇ ಮಾಡ್ಕೊಡ್ತೀನಿ. ನನಗೆ ಬೇಕಾಗಿದ್ದು ನಿನ್ನ ಕೈಯಲ್ಲಿ ಮಾಡ್ಕೊಡಕ್ ಆಗಲ್ಲ, ಜಾಗ ಖಾಲಿ ಮಾಡು. ನನ್ನ ಕೆಣಕಿದ್ರೆ ನಾನು ಸುಮ್ನೆ ಇರಲ್ಲ. ಹಾಗಂತ ಇನ್ನು ನಿಮ್ ಹೆಂಡತಿ ಬಗ್ಗೆ ಆಸೆ ಇಟ್ಕೊಂಡಿದ್ರೆ 30 ವರ್ಷ ಕಲಿಯೋವರೆಗೂ ನಿಮ್ ಆಸೆ ನೆರವೇರಲ್ಲ. ಹಾಳಾದ್ದು ಧ್ಯಾನಾನು ಹಾಳಾಗೋಯ್ತೆ. ನಿಮ್ ಹೆಂಡತಿ ಮೇನಕಿ ತರ ಬಂದು ನಿಮ್ಮ ಧ್ಯಾನ ಭಂಗ ಮಾಡಿದ್ದಾಯ್ತಲ್ಲ. ಕೈಗೆ ಸುತ್ಕೊಂಡ್ರ ಹೂವ ಬಿಸಾಕಿ ತೆಪ್ಪಗ್ ಬಿದ್ಕೊಳ್ಳಿ. ನೋಡಿ ನಿಮ್ ಮಗ ಹೇಗ್ ಕೂತಿದ್ದಾರೆ ಅಂತ. ಸ್ವಲ್ಪ ಸಮಾಧಾನ ಮಾಡ್ಬಾರ್ದಾ? ಮಗನೇ ಬಿಟ್ಬಿಡು ಏನ್ ಚಿಂತೆನ. ಜಾಜಿ ಅವ್ರನ್ನ ಮರೆಯೋಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಕುಂತಲ್ಲಿ ನಿಂತಲ್ಲಿ ಎದ್ದಲ್ಲಿ ಬಿದ್ದಲ್ಲಿ ಅವರೇ ಕಾಣ್ತಾರೆ. ನಮ್ಮದು ಗಂಡುಗಲಿ ವಂಶ. ನಮ್ಮ ವಂಶ ಬೆಳಿಬೇಕೋ ಬೇಡವೋ ಆ ಜಾಗಕ್ಕೆ ಬೇರೆಯವ್ರನ್ನ ತಲುಪಿ ಆ ಜಾತಿನ ಮನೆಯಿಂದ ಆಚೆ ಬಿಸಾಕು. ಅವ್ರನ್ನ ಮನೆಯಿಂದ ಆಚೆ ಬಿಸಾಕೋದ? ಒದ್ದ ಆಚೆ ತಳ್ಳು. ನನಗೆ ಯಾಕೋ ಮನ್ಸಾಗ್ತಾ ಇಲ್ಲ ರೀ. ನೋಡಿದೇನೆ ಆ ಜಾತಿನ ಎಷ್ಟು ಹಚ್ಚಿಕೊಂಡಿದ್ದಾನೆ ಅಂತ. ಇಷ್ಟಲ್ಲೇ ನಿಮ್ ಕೈಯಿಂದಾನೆ ಬಿಡಿಸ್ತೀನಿ. ಎಲ್ಲರೂ ಬನ್ನಿ, ಮಂಗಳಾರತಿ ಆಗ್ತಾ ಇದೆ, ಎಲ್ಲರಿಗೂ ಪ್ರಸಾದ ಸಿಗುತ್ತೆ. ನಾನು ಗಂಡುಗಳೇ
ರಿವೆಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ನನ್ನನ್ನ ಈ ಮನೆಯಿಂದ ಆಚೆ ಹಾಕ್ತಾ ಇದೀರಾ? ಯಾಕೋ ಏನೋ ಗೊತ್ತಿಲ್ಲ ಕಣ್ರಿ, ನೀವು ನನಗೆ ತುಂಬಾ ಇಷ್ಟ ಆಗ್ಬಿಟ್ರಿ. ನಿಮ್ಮನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ. ಹಾಗಂತ ಸುಮ್ನೆ ಇರಕ್ಕಾಗತ್ತಾ ಯಜಮಾನ್ರೆ? ದೇವ್ರೆ ಜಾಜಿಯವ್ರನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಹೇಳಿದಾರೆ ಅಂದ್ಮೇಲೆ ನೀವ್ ಆ ಮಾತಕ್ ಬೆಲೆ ಕೊಡ್ಲೇಬೇಕು. ಇಲ್ಲ ಅಂದ್ರೆ ದೇವ್ರ ತುಂಬಾ ಸಿಟ್ಟು ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತೀಯ? ಈ ಮನೆಗೆ ಒಳ್ಳೇದಾಗ್ಬೇಕು ಅಂದ್ರೆ ಈಗಿಂದೀಗ್ಲೇ ನೀವು ಜಾಜಿಯವ್ರನ್ನ ಮನೆಯಿಂದ ಹೊರಗೆ ಹಾಕ್ಲೇಬೇಕು. ಇವಳು ಯಾವಾಗ್ಲೂ ನನ್ನನ್ನ ಈ ಮನೆಯಿಂದ ಆಚೆ ಹಾಕೋದಲ್ಲೇ ಇರ್ತಾಳೆ. ನಾನು ಇನ್ನು ಎಲೆಕ್ಷನ್ ಅಲ್ಲಿ ನಿಲ್ಬೇಕು. ಆ ಎಲೆಕ್ಷನ್ ಅಲ್ಲಿ ನಾನೇ ಗೆಲ್ಬೇಕು. ಗೆದ್ದು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು. ಇದೆಲ್ಲದಕ್ಕೋಸ್ಕರ ನಾನು ಸಂಸಾರನ ಪೋಸ್ಟ್ಪೋನ್ ಮಾಡ್ತಿದ್ದೀನಿ ಅಷ್ಟೇನೆ. ಇದನ್ನ ಯಾರು ಅರ್ಥ ಮಾಡ್ಕೋತಿಲ್ವೇ? ಅಣ್ಣಯ್ಯ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ, ಯೋಚನೆ ಮಾಡಿ ಹೇಳ್ತೀನಿ ಕಣೆ. ಯಜಮಾನ್ರು ಯೋಚನೆ ಮಾಡ್ತೀನಿ ಅಂತ ಹೇಳಿದಾರೆ ಅಂದ್ಮೇಲೆ ನಿಮಗೆ ಈ ಮನೆಯಿಂದ ಟಿಕೆಟ್ ಸಿಗೋದು ಗ್ಯಾರಂಟಿ. ಅಮ್ಮ, ಅಣ್ಣಯ್ಯ ಮನೆ ಬಿಟ್ಟು ಹೋಗ್ತಿದ್ದೇನೆ. ಏನ್ ಯಜಮಾನ್ರಿ ಎಲ್ಲಿಗೆ ಹೋಗ್ತಿದ್ದೀರಾ? ಹಬಿ, ವೇರ್ ಆರ್ ಯು ಗೋಯಿಂಗ್? ಮಗನೇ ಎಲ್ಲಿಗೆ ಹೊರಟ್ಯೋ? ಒಂದೇ ಪ್ರಶ್ನೆನ ವೆರೈಟಿ ಆಗಿ ಕೇಳ್ಬಿಟ್ರಲ್ಲ. ಜಾಜಿ ಅವ್ರೆ, ನಿಮ್ಮನ್ನ ಮನೆ ತುಂಬಿಕೊಂಡಿದ್ದು ನಾವು. ಮನೆಯಿಂದ ಆಚೆ ಹಾಕೋಕೆ ನನಗಿಷ್ಟ ಇಲ್ಲ. ಗುಂಡುಗಲೇಶ್ವರನಿಗೆ ಕೋಪ ಬರಬಾರ್ದು ಅಂತ ನಾನೇ ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀನಿ. ಮಗನೇ, ಈ ಜಾಜಿನ ಮನೆಯಿಂದ ಆಚೆ ಹಾಕು ಅಂದ್ರೆ ನೀನೇ ಮನೆ ಬಿಟ್ಟು ಹೋಗ್ತಾ ಇದೆಯಲ್ಲ. 30 ವರ್ಷ ಕಳೆಯುವವರೆಗೂ ನಾನು ಇವ್ರ ಜೊತೆ ಸಂಸಾರ ಮಾಡೋ ಹಾಗಿಲ್ಲ. ಮತ್ತೆ ನಾನು ಇಲ್ಲಿದ್ದು ಏನು ಪ್ರಯೋಜನ? ಹಿಮಾಲಯಕ್ಕೆ ಹೋಗಿ ಯಾವ್ದಾದ್ರು ಗುಹೆ ಒಳಗೆ ಸೇರ್ಕೊಂಡ್ ಬಿಡ್ತೀನಿ. ಪಾಂಡುರಂಗ ಅವರೇ, ನೀವು ಎಲ್ಲೂ ಹೋಗೋ ಹಾಗಿಲ್ಲ. ಅದು ಹೇಗೆ ಸಾಧ್ಯ? ಗುಂಡುಗಲೇಶ್ವರನ ಅಪ್ಪಣೆಯಾಗಿದೆಯಲ್ಲ. ಯಾವ ಯಂತ್ರ ಮಂತ್ರನೂ ಇಲ್ಲ, ಯಾವ 30 ವರ್ಷನೂ ಇಲ್ಲ, ಯಾವ್ದು ಪುಡಿನೂ ಇಲ್ಲ. ಜಾತಿಯವ್ರನ್ನ ಹೆದರ್ಸಕ್ಕೆ ಹೀಗೆಲ್ಲ ಮಾಡಿದೆ ಅಷ್ಟೇ. ಅದೇ ಯಾಕೆ ಅಂತ. ಜಾತಿ ಪಾಂಡುರಂಗದ ಜೊತೆ ಸಂಸಾರ ಮಾಡ್ತಾ ಇಲ್ಲ. ಅವಳು ಮನೆ ಬಿಟ್ಟು ಹೋಗೋ ಹಾಗೆ ಮಾಡು, ಆಮೇಲೆ ನಾನು ಪಾಂಡುರಂಗನ ಮದ್ವೆ ಮಾಡ್ಕೊಂಡು ವಂಶ ಬೆಳೆಸ್ತೀನಿ ಅಂದ್ರು. ಅದಕ್ಕೆ ನಾನು ಅಲರ್ಜಿ ಪುಡಿ ಕೊಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ದೆ. ಓ ಮೈ ಗಾಡ್, ಹಾಗಾದ್ರೆ ಅಲರ್ಜಿ ಪುಡಿ ಗಿಡಿ ಎಲ್ಲ ಸುಳ್ಳು? ಹಾಗಂತ ಹೆದರ್ಸೋಕ್ ಯಾರು ಹೇಳಿದ್ದು? ಇನ್ಯಾರು? ಚಂಪಾ.